இந்த உலக நாட்டில் நான் தேடிக்கொண்டிருக்கிறேன் சட்டமன்றத்திலே உன் தகப்பனாரை என்று சொல்கிறானே, நான் கேட்கிறேன், மானங்கெட்ட தமிழ்நாட்டினுடைய முதலமைச்சர் சட்டமன்றத்தை பூட்டுவானா? பூட்டினா உனக்கு எலும்பு இருக்காது, ஒட்டச்சிட்டு தான் உன்னை அடி பூட்டுவானா. பூட்டி பாரு சட்டமன்றத்தை. அரஸ்ட் பண்ணிடுவான்னு சொல்லி நைட்டோட நைட்டா நீ தான் கேரா வேண்டாம், யாரை வச்சுக்கிட்டு நீ ஓடுன கரூர்ல இருந்து. நாங்க ஒன்னும் பயந்து ஓடல. ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ವಿರುದ್ಧ ಬೆದರಿಕೆ ಹೇಳಿಕೆ ಕೊಟ್ಟಂತಹ ಆರೋಪದ ಮೇಲೆ ಡಿಎಂಕೆ ಶಾಸಕ ಜಿವಿ ಮಾರ್ಕಂಡೇಯನ್ ಅವರನ್ನ ಅರೆಸ್ಟ್ ಮಾಡಿದ ಮೇಲೆ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಘರ್ಷಣೆ ಭುಗಿಲೇಳ್ತಾ ಇದೆ. ಪೊಲೀಸರು ಬಂದೂಕು ತೋರಿಸಿ ಬೆದರಿಸಿ ಕಸ್ಟಡಿಯಲ್ಲಿದ್ದಾಗ ಹಲ್ಲೆಗೆ ಟ್ರೈ ಮಾಡಿದ್ದಾರೆ ಅಂತ ಶಾಸಕರು ಆರೋಪ ಮಾಡಿದ್ದಾರೆ. ಜುಲೈ 18ನೇ ತಾರೀಕು ಕೋವಿಲ್ಪಟ್ಟಿಯಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾಡಿದ ಭಾಷಣದ ಬಗ್ಗೆ ಟಿವಿಕೆ ಕಾರ್ಯಕರ್ತರ ಕಂಪ್ಲೇಂಟ್ ಮೇರೆಗೆ ವಿಲಾತಿಕುಲಂ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸೋ ಮಾರ್ಕಂಡೇಯನ್ ಅವರನ್ನ ಸೋಮವಾರವಷ್ಟೇ ಅರೆಸ್ಟ್ ಮಾಡಲಾಗಿತ್ತು. ಈ ಭಾಷಣದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ವಿಜಯ್ ಸೂಚಿಸಿದಂತೆ ವಿಧಾನಸಭೆಗೆ ಬೀಗ ಹಾಕಿದ್ರೆ ನಿಮಗೆ ಮೂಳೆಗಳೇ ಇರೋದಿಲ್ಲ, ಮೂಳೆಗಳನ್ನ ಮುರಿಬೇಕಾಗತ್ತೆ, ಅಂದ್ರೆ ಮೂಳೆಗಳು ಮುರಿದ ನಂತರವೇ ನಿಮ್ಮನ್ನ ಹೋಗೋದಕ್ಕೆ ಅನುಮತಿಸಲಾಗುತ್ತೆ ಅಂತ ಮಾರ್ಕಂಡೇಯನ್ ಮುಖ್ಯಮಂತ್ರಿ ವಿಜಯ್ಗೆ ಎಚ್ಚರಿಕೆಯನ್ನ ಕೊಡೋ ರೀತಿಯಲ್ಲಿ ಅವರ ಹೇಳಿಕೆ ಇತ್ತು. ಸುಮಾರು 10 ಗಂಟೆಗಳ ವಿಚಾರಣೆ ನಂತರ ಶಾಸಕರನ್ನ ಸ್ಥಳೀಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ನ್ಯಾಯಾಲಯ ಅವರನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ವೈದ್ಯಕೀಯ ಪರೀಕ್ಷೆಗಾಗಿ ಟುಟಿಕೋರಿಯನ್ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಕರೆದೊಯ್ಯಬೇಕಾದ್ರೆ ಪೊಲೀಸರು ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಹಾಗೆ ಬಂದೂಕು ತೋರಿಸಿ ಬೆದರಿಕೆ ಹಾಕಿದ್ರು ಅಂತ ಮಾರ್ಕಂಡೇಯನ್ ಆರೋಪಿಸಿದ್ದಕ್ಕೆ ಈಗ ಈ ವಿಚಾರ ರಾಜಕೀಯ ವಿವಾದವನ್ನ ಪಡೆದುಕೊಳ್ತಾ ಇದೆ. ನನ್ನ ಜೀವ ಅಪಾಯದಲ್ಲಿದೆ, ಪೊಲೀಸರು ನನ್ನನ್ನು ಹೊಡೆಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಹಾಗೆ ಬಂದೂಕು ತೋರಿಸಿ ಬೆದರಿಸ್ತಾ ಇದ್ದಾರೆ ಅಂತ ಪೊಲೀಸರು ಅವರನ್ನ ಕರೆದೊಯ್ಯುವ ಮೊದಲು ಅವರು ವರದಿಗಾರರಿಗೆ ಈ ರೀತಿಯಾಗಿ ಹೇಳಿದ್ದಾರೆ. ವರದಿಗಳ ಪ್ರಕಾರ ಮಾಧ್ಯಮಗಳ ಸಂವಹನವನ್ನು ತಡೆಯುವುದಕ್ಕೆ ಪೊಲೀಸರು ಆಸ್ಪತ್ರೆಯ ಮುಖ್ಯ ದ್ವಾರವನ್ನು ತಪ್ಪಿಸಿದ್ರು. ಆದರೆ ಶಾಸಕರು ಒಳಗೆ ಕರೆದೊಯ್ಯೋಕ್ಕೂ ಮುಂಚೆ ಪತ್ರಕರ್ತರನ್ನ ಸಂಕ್ಷಿಪ್ತವಾಗಿ ಉದ್ದೇಶಿಸಿ ಮಾತನಾಡುವಾಗ ಈ ಮಾತನ್ನ ಹೇಳಿದ್ದಾರೆ. ಈ ಬಂಧನ ಡಿಎಂಕೆ ನಾಯಕತ್ವದಿಂದ ತೀವ್ರ ಪ್ರತಿಕ್ರಿಯೆಯನ್ನ ಉಂಟು ಮಾಡಿದೆ. ಪಕ್ಷದ ಅಧ್ಯಕ್ಷ ಮತ್ತು ಮಾಜಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಪೊಲೀಸ್ ಕ್ರಮವನ್ನು ಖಂಡಿಸಿದ್ದಾರೆ. ಇದು ವಿರೋಧ ಪಕ್ಷದ ವಿರುದ್ಧದ ರಾಜಕೀಯ ಸೇಡು ಅಂತ ಹೇಳಿದ್ದಾರೆ. ರಾಜ್ಯ ಕಾನೂನಿನ ಆಳ್ವಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿರುವ ಸ್ಟಾಲಿನ್, ಮಾರ್ಕಂಡೇಯನ್ ಅವರಿಗೆ ಬಂಧನದಲ್ಲಿದ್ದಾಗ ಅವರ ವಕೀಲರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ, ಹಾಗೆ ಮೂಲಭೂತ ಕಾನೂನು ಹಕ್ಕುಗಳನ್ನ ಕೂಡ ನಿರಾಕರಿಸಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಆಡಳಿತ ಮಂಡಳಿಯನ್ನ ಟೀಕೆ ಮಾಡಿದ್ದಕ್ಕಾಗಿ ಸರ್ಕಾರ ಡಿಎಂಕೆ ನಾಯಕರನ್ನ ಟಾರ್ಗೆಟ್ ಮಾಡಿದೆ ಅಂತ ಹೇಳಿದರು. ಹಾಗೆ ರಾಜಕೀಯ ಒತ್ತಡದಲ್ಲಿ ವರ್ತಿಸದಂತೆ ಪೊಲೀಸರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ವಿಜಯ್ ವಿರುದ್ಧದ ಹೇಳಿಕೆಗಳಿಗಾಗಿ ಡಿಎಂಕೆಯ ಅನಿತಾ ಆರ್ ರಾಧಾಕೃಷ್ಣನ್ ಅವರನ್ನ ಅರೆಸ್ಟ್ ಮಾಡಿದ ಕೆಲವೇ ವಾರಗಳಾದ ಮೇಲೆ ಇನ್ನೊಬ್ಬ ಡಿಎಂಕೆ ಶಾಸಕನನ್ನ ಅರೆಸ್ಟ್ ಮಾಡಲಾಗಿದೆ. ಇದು ಆಡಳಿತಾರೂಢ ಟಿವಿಕೆ ಮತ್ತು ವಿರೋಧ ಪಕ್ಷ ಡಿಎಂಕೆ ನಡುವಿನ ರಾಜಕೀಯ ಪೈಪೋಟಿಯನ್ನ ಇನ್ನಷ್ಟು ತೀವ್ರಗೊಳಿಸ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಇನ್ನೊಂದು ರಾಜಕೀಯ ಸ್ವರೂಪ ಪಡೆದುಕೊಳ್ಳೋ ಸಾಧ್ಯತೆಯನ್ನ ತೋರಿಸ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.